ಫೇಸ್ಬುಕ್ ನಲ್ಲಿ ಪರಿಚಯ ಆದವಳ ಹಿಂದೆ ಹೋದ ಯುವಕ. ಬೆಳಗ್ಗೆ ಆಗೋದ್ರಲ್ಲಿ ಎಲ್ಲವನ್ನ ದೋಚಿ ಕಳಿಸಿದ್ದಳು ಮಾಯಂಗಿನಿ. ಹುಡುಗಿ ಸಿಕ್ಕ್ರೆ ಸಾಕು ಎನ್ನೋ ಮಟ್ಟಿಗೆ ಬರಗಟ್ಟಂಗಿದೆ ಇಂದಿನ ಯುವಕರು ಕಣ್ರಿ. ಆಕೆಯ ಒಂದು ಮೆಸೇಜ್, ಒಂದು ಫೋನ್ ಕಾಲ್, ಆಕೆಯ ಒಂದು ಧ್ವನಿಗೆ ಮನಸೋತು ಬಿಟ್ಟಿದ್ದ ಕಣ್ರಿ. ಆಕೆ ಫೋನ್ ಮಾಡಿ ಹೋಮ್ ಸ್ಟೇ ಬುಕ್ ಮಾಡಿದ್ದೇನೆ ಅಂದಾಗ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗಿತ್ತು. ಆಕೆ ಕರೆದಳು ಅಂತ ಹಿಂದೆ ಮುಂದೆ ನೋಡದೆ ಮನ್ಮಥನಂತೆ ಎಲ್ಲಾ ಆಸೆ ಇಟ್ಕೊಂಡು ಮಂಜಿನ ನಗರಿಗೆ ಹೋಗಿದ್ದ ಈ ಯುವಕ. ಅವನೊಂದಿಗೆ ಏನಾಯ್ತು ಅನ್ನೋದೇ ಇಂದಿನ ಸ್ಟೋರಿ ಕಣ್ರಿ. ಪ್ರವಾಸಿಗರ ಸ್ವರ್ಗ, ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಕೊಡಗು ಜಿಲ್ಲೆಗೆ ಕಳಂಕ ತರುವ ಘಟನೆಯೊಂದು ನಡೆದು ಹೋಗಿದೆ. ಇದು ಅಂತಿಂತ ಘಟನೆ ಅಲ್ಲ, ಬದಲಿಗೆ ಹುಡುಗನಿಗೆ ಮೋಸ ಮಾಡಿ ಹನಿ ಟ್ರ್ಯಾಪ್ ಮಾಡಿದ ಘಟನೆ ಕಣ್ರಿ ಇದು. ಪೊಲೀಸನ ಹೆಂಡತಿಯ ಬಾಬಾ ರಸಿಕ ಆಟ. ಮಂಚೆ ಏರೋಕೆ ಹೋದ ಯುವಕ ಶಾಕ್. ಮಳ್ಳಿಯಂತೆ ಕಾಣ್ತಿರುವ ಈಕೆಯನ್ನ ಸರಿಯಾಗಿ ನೋಡಿ. ಹೀಗೆ ಮಾಡರ್ನ್ ಡ್ರೆಸ್ ನಲ್ಲಿ ನಿಂತು ಪೋಸ್ ಕೊಡ್ತಿರೋಳು ಪೊಲೀಸ್ ಅಪ್ಪನ ಹೆಂಡತಿ ರಚನಾ ಕಣ್ರಿ. ಈಕೆ ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ನಿಂದ ದೂರ ಆಗಿದ್ಲು. ಜೀವನಕ್ಕೆ ಏನು ಮಾಡೋದು ಅಂತ ತಿಳಿಯದೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಇಳಿದುಕೊಂಡಿದ್ಲು. ಮಡಿಕೇರಿಯ ಮಂಗಳಾದೇವಿ ನಗರದ ಹೋಮ್ ಸ್ಟೇಗೆ ಮಂಡ್ಯದ ಮದ್ದೂರು ಮೂಲದ ಮಹದೇವನ್ನ ಕರೆ ಮಾಡಿ ಕರೆಸಿಕೊಂಡಿದ್ಲು. ಮಹದೇವ ಈಕೆಗೆ ಫೇಸ್ಬುಕ್ ನಲ್ಲಿ ಪರಿಚಯವಾಗಿದ್ದ. ರಚನಾ ಜೊತೆ ಪರಿಚಯವಾಗಿ ಸಲುಗೆ ಮಂಚದವರೆಗೂ ಬಂದಿತ್ತು. ಕಳೆದ ಕೆಲ ದಿನಗಳ ಹಿಂದೆ ಇಬ್ಬರು ಭೇಟಿ ಮಾಡಲು ಪರಸ್ಪರ ಒಪ್ಪಿಕೊಂಡಿದ್ದಾರೆ. ರಚನಾ ಮಹದೇವನನ್ನ ಮಡಿಕೇರಿಯ ಹೋಮ್ ಸ್ಟೇಗೆ ಬರುವಂತೆ ಹೇಳಿದ್ದಾಳೆ. ಈತನು ಪರಸ್ತ್ರೀ ಇನ್ವೈಟ್ ಮಾಡಿದ್ದಾಳೆ ಅಂತ ತಿಳಿದು ಮಡಿಕೇರಿಗೆ ಹೋಗೇ ಬಿಟ್ಟಿದ್ದ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಕಣ್ರಿ. ಮಂಗಳಾದೇವಿ ನಗರದಲ್ಲಿ ಹೋಮ್ ಸ್ಟೇ ನಲ್ಲಿ ಇಬ್ರು ರೂಮ್ ನಲ್ಲಿದ್ರು. ರಚನಾ ಮನೆಯಿಂದ ಫೋನ್ ಬಂದಿದೆ ಅಂತ ನಾಟಕ ಮಾಡಿ ಆಚೆ ಹೋಗಿದ್ದಾಳೆ. ಅಷ್ಟರಲ್ಲೇ ಮೂವರು ಅಪರಿಚಿತರು ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಹಾದೇವನ ಹತ್ತಿರ ಇರುವ ಹಣ, ಮೊಬೈಲ್, ಚಿನ್ನಾಭರಣ ಎಲ್ಲವನ್ನ ಕಸಿದುಕೊಂಡು ಅರೆನಗ್ನ ಮಾಡಿದ್ರು. ಮಹಾದೇವನನ್ನ ರಾತ್ರಿ ಎಲ್ಲ ಥಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅದೇಗೋ ಮಹಾದೇವ ಕಿರಾತಕರಿಂದ ಅರೆಬೆತ್ತಲಾಗಿ ರಸ್ತೆಯಲ್ಲಿ ಓಡಿ ತಪ್ಪಿಸಿಕೊಂಡು ಮಡಿಕೇರಿಯ ಪೊಲೀಸ್ಗೆ ಮಾಹಿತಿ ನೀಡಿದ್ದ. ಯುವಕನ ದೂರು ಸ್ವೀಕರಿಸಿ ವಿಚಾರಣೆ ಕೈಗೊಂಡ ಪೊಲೀಸರಿಗೂ ಶಾಕ್ ಎದುರಾಗಿತ್ತು. ರಚನಾ ಬಗ್ಗೆ ತನಿಖೆ ಕೈಗೊಂಡಾಗ ಆಕೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಪತ್ನಿ ಅನ್ನೋದು ತಿಳಿದು ಬಂದಿದೆ. ಈಕೆಯೊಂದಿಗೆ ಹನಿ ಟ್ರ್ಯಾಪ್ ಮಾಡುತ್ತಿದ್ದ ಇನ್ನೂ ಮೂವರು ಎಸ್ಕೇಪ್ ಆಗಿದ್ದಾರೆ. ಅವರ ಹುಡುಕಾಟ ಭರದಿಂದ ಸಾಗ್ತಾ ಇದೆ. ಈ ಕೃತ್ಯದಲ್ಲಿ ಆಕೆ ಕೈವಾಡ ಇರೋದು ಸಾಬೀತು ಕೂಡ ಆಗಿದೆ. ಒಟ್ಟಾರೆ ಇದನ್ನ ನೋಡಿದಾಗ ಇಂದಿನ ಪೀಳಿಗೆ ಹೆಣ್ಣು ಹಣ್ಣು ಮಣ್ಣಿನ ಹಿಂದೆ ಹೋಗಿ ಬಲಿಯಾಗ್ತಾ ಇದ್ದಾರೆ. ಯಾರೋ ಕರಿದ್ಲು ಅಂತ ಹೋಗುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಹತ್ತಿರದಲ್ಲಿ ಇದ್ದವ್ರನ್ನೇ ಈಗಿನ ಕಾಲದಲ್ಲಿ ನಂಬೋದು ಕಷ್ಟ. ಅಂತದ್ರಲ್ಲಿ ಎಲ್ಲೋ ಫೇಸ್ಬುಕ್ ನಲ್ಲಿ ಫ್ರೆಂಡ್ ಆದವ್ರನ್ನ ಹೇಗೆ ನಂಬೋಕೆ ಆಗುತ್ತೆ? ಎಚ್ಚರ ಸ್ನೇಹಿತರೆ, ಎಚ್ಚರ.